Hello everyone, welcome to 7th standard Ganit Prakash. So in this class we are studying about decimal place. So decimal place ನ ನಾವು ಓದ್ತಿದ್ವಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ decimal place value ಹೇಗೆ ಬರೆಯೋದು ಅಂತ ನಾವು ಫ್ರಾಕ್ಷನ್ ಇಂದ ಹೇಗೆ ಡೆಸಿಮಲ್ ಕನ್ವರ್ಟ್ ಮಾಡೋದು ಅಂತ ಈ ಟಾಪಿಕ್ ಅಲ್ಲಿ ಓದ್ತೀವಿ. ಓಕೆನಾ? ಓಕೆ. ಸೊ ಅದಕ್ಕೂ ಮುಂಚೆ ಸ್ಕೇಲ್ ಅಲ್ಲಿ ಎಷ್ಟು ಯೂನಿಟ್ಸ್ ಇರ್ತಿತ್ತು? ಯೂಶುವಲಿ ನೀವು ಯೂಸ್ ಮಾಡೋ ಸ್ಕೇಲ್ ಅಲ್ಲಿ 13 to 14, 15 ಯೂನಿಟ್ಸ್ ತನಕ ಇರ್ಬೋದು. ಸೊ 0 ಇಂದ ಶುರುವಾಗುತ್ತಲ್ವಾ? 0 to 1. ಸೊ ಇದ್ರ ಮಧ್ಯ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಿತ್ತು ಅಂತ ನಾವು ಲಾಸ್ಟ್ ಕ್ಲಾಸಸ್ ಎಲ್ಲ ಓದಿದ್ವಿ ಅಂದ್ರೆ ದಟ್ ಇಸ್ 10 ಈಕ್ವಲ್ ಪಾರ್ಟ್ಸ್ ಅಲ್ವಾ? ಸೊ 1 ಯೂನಿಟ್ಗಳದ್ದು ನೇಮ್ ಏನ್ ಬರುತ್ತೆ? 1/10. ಸೊ ಫಸ್ಟ್ ಯೂನಿಟ್ 1/10. ಸೊ ಓವರ್ ಆಲ್ ಎಲ್ಲಾನು ಸೇರಿ 10 ಪಾರ್ಟ್ಸ್ ಇತ್ತು. ಸೊ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ನಮ್ಮ ಕ್ಯಾಲ್ಕುಲೇಷನ್ಗೆ ಅಂದ್ರೆ ಮೆಜರ್ಮೆಂಟ್ಗೆ ಈಸಿಯಾಗಿ ಅಕ್ಯುರೇಟ್ ಆಗಿ ಆನ್ಸರ್ ಬರಬೇಕು ಅನ್ನೋದಕ್ಕೋಸ್ಕರ ಈ ತರ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋದು. ಓಕೆನಾ? ಆದ್ರೆ 10 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ಬೇಕಾ ಅಂತ ಕ್ವೆಶ್ಚನ್ ಕೇಳಿದ್ರೆ ದ ಆನ್ಸರ್ ಇಸ್ ನೋ. ಓಕೆ, 10 ಪಾರ್ಟ್ಸ್ ಆಗಿನೇ ಡಿವೈಡ್ ಆಗ್ಬೇಕು ಅಂತ ಏನಿಲ್ಲ. 4 ಈಕ್ವಲ್ ಪಾರ್ಟ್ಸ್ ಆಗ್ಬೋದು, 5 ಈಕ್ವಲ್ ಪಾರ್ಟ್ಸ್ ಆರ್ 8 ಈಕ್ವಲ್ ಪಾರ್ಟ್ಸ್ ಆಗಿ ಕೂಡ ನಾವು ಒಂದು ಯೂನಿಟ್ ನ ಡಿವೈಡ್ ಮಾಡ್ಬೋದು. ಈಗ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ 0 to 1 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಸೊ ದಿಸ್ ಇಸ್ 1 ಪಾರ್ಟ್, 2 ಪಾರ್ಟ್, 3 and 4. ಸೊ ಈಗ 4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಅದಕ್ಕೆ ನೇಮಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆಂಟ್ ಆಗಲ್ಲ, ನೇಮಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು 4 ಈಕ್ವಲ್ ಪಾರ್ಟ್ ಅಲ್ಲಿ ಇದು ಫಸ್ಟ್ ಪಾರ್ಟ್ ಅಲ್ವಾ? ಸೊ ದಿಸ್ ಇಸ್ 1/4, this is 2/4, this is 3/4 and 1 is nothing but 4/4. 4/4 ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ 1 ಬರುತ್ತಲ್ವಾ? ಅದೇ ರೀತಿ ನಾವು ಯಾವ್ದು ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವೋ ನೇಮಿಂಗ್ ಕೂಡ ಅದಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ 4 ಪಾರ್ಟ್ಸ್ ಮಧ್ಯ ಅಂದ್ರೆ ಈ ಸಬ್ ಯೂನಿಟ್ ಏನಿದೆ ಈ ಚಿಕ್ಕದು ಇದ್ರ ಮಧ್ಯನೂ ಮತ್ತೆ 4 ಪಾರ್ಟ್ಸ್ ಮಾಡ್ಬೋದು. ಓಕೆನಾ? ಸೊ ಅವಾಗ ಏನಾಗುತ್ತೆ, ಅಲ್ಲಿ ಬರೋ ಸಿಂಗಲ್ ಸ್ಮಾಲ್ ಯೂನಿಟ್ ಪಾರ್ಟ್ ಮತ್ತೆ 4 ಇಂದ ಡಿವೈಡ್ ಆಗುತ್ತೆ. ಈಗ ಆಲ್ರೆಡಿ ಇದೆಲ್ಲ 1/4 ಟರ್ಮ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದ್ರೆ ಮತ್ತೆ ಇದು ಇನ್ನ ಡಿವೈಡೆಡ್ ಬೈ 1/4. ಸೊ 1/4 1/4 ಅಂದ್ರೆ ಇದ್ರದ್ದು ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ ಏನಾಗುತ್ತೆ 1/16 ಆಗುತ್ತೆ. ಓಕೆ, ಸೊ 1/10 ಇದ್ದಾಗ ಅದ್ರದ್ದು ಸಬ್ ಪಾರ್ಟ್ ಏನಾಗಿತ್ತು 1/100 ಆಗಿತ್ತಲ್ವಾ? ಅಂದ್ರೆ 10 into 10 ಸ್ಕ್ವೇರ್ ಅಂತಂದ್ರೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರೋದು. ಸೊ ಏನಾಗಿತ್ತು 10 into 10 ಆಗಿ 100 ಬಂತು. ಅದೇ ರೀತಿ 4ದು ಮತ್ತೆ ಇನ್ನೊಂದು ಒಳಗಡೆ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರುತ್ತಲ್ಲ ಅದು 4 into 4 ಆಗಿ 16 ಆಗಿರುತ್ತೆ. ಓಕೆ, ಸೊ ಸಿ ಹಿಯರ್. ಸೊ ಈಗ 1 ಯೂನಿಟ್ ನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದೇನಾಗುತ್ತೆ ಒಂದೊಂದು 2 1/4, 2 2/4, 2 3/4 ಆಗಿ ಹೋಗ್ತಾ ಇರುತ್ತೆ ಅದು. ಅದ್ರ ಮಧ್ಯ ಅಂದ್ರೆ ಈ 2 ಯೂನಿಟ್ಸ್ ನ ಮತ್ತೆ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ 1/16 ಯೂನಿಟ್ಸ್. ಒಂದ್ ಸಣ್ಣ ಪಾರ್ಟ್ ನಾವು 1/16 ಅಂತ ಕರಿತೀವಿ. ಓಕೆನಾ? ಎಸ್. ಸೊ ದೆನ್ ಕಮ್ಸ್ ಹಿಯರ್. ಸೊ ಈಗ ಪ್ಲೇಸ್ ವ್ಯಾಲ್ಯೂ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತಿದ್ವಿ ಅಂತ ಓದಿದ್ವಿ. ಸೊ ಈಗ ವಿತೌಟ್ ಡೆಸಿಮಲ್ ಅಂತಂದ್ರೆ ಫ್ರಾಕ್ಷನ್ ಇಲ್ಲದೆ ಒಂದ್ ನಂಬರ್ ತಗೊಳ್ಳೋಣ, 281. ಓಕೆನಾ? ಸೊ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಹೇಗೆ ರೆಪ್ರೆಸೆಂಟ್ ಮಾಡಿದ್ವಿ? ದಿಸ್ ಇಸ್ ಆಬ್ವಿಯಸ್ಲಿ ಒನ್ಸ್ ಪ್ಲೇಸ್, ದಿಸ್ ಇಸ್ ಟೆನ್ಸ್ ಅಂಡ್ ದಿಸ್ ಇಸ್ ಹಂಡ್ರೆಡ್ಸ್ ಪ್ಲೇಸ್. ಓಕೆನಾ? ಒನ್ಸ್ ಅಂದ್ರೆ 1, ಟೆನ್ಸ್ ಹಿಯರ್, 100 ಹಿಯರ್. ಓಕೆನಾ? ಇದು ವ್ಯಾಲ್ಯೂ ವಾಟ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಅಂತಾನು ನೀವು ಓದಿರ್ತೀರ. ಸೊ 1 ಇಂದ 10 ಆಗ್ಬೇಕು ಅಂದ್ರೆ ಇಲ್ಲೇನಾಗ್ತಿದೆ, ಇದೆಲ್ಲೂ ಫ್ರಾಕ್ಷನ್ ಇಲ್ಲ, ಇಲ್ಲೆಲ್ಲೂ 2/10 ಅಂತ ಎಲ್ಲೂ ಫ್ರಾಕ್ಷನ್ ಮೆನ್ಷನ್ ಮಾಡಿಲ್ಲ. ಓಕೆನಾ? ಹಾಗಿರುವಾಗ 1 ಇಂದ ನೆಕ್ಸ್ಟ್ ಡೆಸಿಮಲ್ ವ್ಯಾಲ್ಯೂಗೆ ಏನ್ ಡಿಫ್ರೆಂಟ್ ಇದೆ, ಏನಿದೆ ಅಂತಂದ್ರೆ ಇಂಟು 10. ಓಕೆನಾ? 1 ಇಂದ 10ಗೆ ಹೋಗ್ಬೇಕು ಅಂದ್ರೆ ಮಲ್ಟಿಪ್ಲೈಡ್ ಬೈ 10. ಅಗೇನ್ 10 ಇಂದ 100ಗೆ ಹೋಗ್ಬೇಕು ಅಂದ್ರೆ ಇಟ್ ಈಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ 10. 10 into 10 ವಿಲ್ ಬಿ 100. ಸೊ ಏನಕ್ಕೆ ಈ ಟಾಪಿಕ್ ಹೇಳ್ತಿರೋದು ಅಂದ್ರೆ ನಾವ್ ಯಾಕೆ ಸ್ಕೇಲ್ ನ ಬೇರೆ ನಂಬರ್ ಇಂದ ಡಿವೈಡ್ ಮಾಡದೆ ಯೂಶುವಲ್ ಆಗಿ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋತಿದೀವಿ ಅಂತಂದ್ರೆ ರೀಸನ್ ಇದು. ಯಾಕಂದ್ರೆ ಪ್ಲೇಸ್ ವ್ಯಾಲ್ಯೂಲಿ ಡಿಫ್ರೆನ್ಸ್ ಇರೋದೆಲ್ಲ 10 10 10 ಮಲ್ಟಿಪ್ಲೈ ಮಾಡಿದ್ರೆ 10 ಇಂದ 10 ಪಾರ್ಟ್ಸ್ ಮತ್ತೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೋದು 10 ಪಾರ್ಟ್ಸ್ ಇಂದ. ಓಕೆನಾ? ಅದೇ ರೀಸನ್ಗೋಸ್ಕರ ನಾವು ಪಾರ್ಟ್ಸ್ ನ ಇಲ್ಲಿ 1 ಯೂನಿಟ್ ಮಧ್ಯ 10 ಪಾರ್ಟ್ಸ್ ಆಗಿ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಿದೀವಿ. ಮತ್ತೆ ಆ 2 ಯೂನಿಟ್ಸ್ ಮಧ್ಯೆ ಎಷ್ಟು ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ ದಟ್ ಇಸ್ 10. ಅದ್ರ ಮಧ್ಯನೂ ಮತ್ತೆ ಡಿವೈಡ್ ಆಗಿದ್ರೆ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈಗ 1 ಯೂನಿಟ್ 10 ಪಾರ್ಟ್ಸ್ ಆಗಿ ಡಿವೈಡ್ ಆದ್ರೆ 1/10 ಅಂತ ನಾ ಹೇಳ್ತೀನಿ ಒಂದ್ ಯೂನಿಟ್. ಅದನ್ನ ಮತ್ತೆ 10 ಯೂನಿಟ್ ಆಗಿ ಡಿವೈಡ್ ಮಾಡಿದ್ರೆ ಅಗೇನ್ ಡಿವೈಡೆಡ್ ಬೈ 10. ಇದು 10 ಇಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಡಿನಾಮಿನೇಟರ್. ಓಕೆನಾ? ಸೊ ಅದೇನಾಗುತ್ತೆ 1/100 ಆಗುತ್ತೆ. ಅದ್ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ 100 ನ ನಾಟ್ 100 ಓಕೆ, ಈ ಮತ್ತೆ 1/100 ನ 10 ಟೈಮ್ಸ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1/1000 ಬರುತ್ತೆ. ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲೆಲ್ಲ 110 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ?
ಸೊ ಇದು ವಿತೌಟ್ ಫ್ರಾಕ್ಷನ್ ಇರೋ ನಂಬರಿಗೆ. ಸೊ 1 ಇಂದ 10 ನ ಮಲ್ಟಿಪ್ಲೈ ಮಾಡಿದ್ರೆ ಐ ಗಾಟ್ 10. ಅಗೇನ್ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 10 ಟು ಗೆಟ್ 100. ಲೈಕ್ ದಟ್ ಇಟ್ ಗೋಸ್ ಆನ್. ಅಂಡ್ ರಿವರ್ಸ್ ಅಲ್ಲಿ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಡೆಸಿಮಲ್ ಅಂದ್ರೆ ರೈಟ್ ಸೈಡ್ ಅಲ್ಲಿರೋ ನಂಬರ್ ನಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಆ ಟೇಬಲ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲಿವರೆಗೆ ನಿಮಗೆ ಕಾಮನ್ ಹೋಲ್ ನಂಬರ್ ನೀವು ಲಾಸ್ಟ್ ಇಯರ್ ಅಲ್ಲೆಲ್ಲ ಓದಿರ್ತೀರಾ ಇಲ್ಲಿಂದ. ಓಕೆನಾ? 1s place, 10s place, 100, 1000, 10,000, 1 lakh, 10 lakh and it goes on. ಬಟ್ ಈ ಟಾಪಿಕ್ ನಿಮಗೆ ಡೆಸಿಮಲ್ ಅಲ್ಲಿ ಬರುತ್ತೆ. ಸೊ ಇದು ಇನ್ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಹಿಯರ್ ದಿಸ್ ಇಸ್ ಒನ್ಸ್, ದಿಸ್ ಇಸ್ ಟೆನ್ಸ್, this is hundreds and goes on. Here comes once in a right side ಏನ್ ಬರುತ್ತೆ ಅಂತಂದ್ರೆ here comes tens. Okay, spelling ನೀಟಾಗಿ ಅಬ್ಸರ್ವ್ ಮಾಡಿ. And this is hundreds. Okay, yes. So 1 ನ ಮತ್ತೆ 10 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ನಮಗೆ 1/10 ಸಿಗುತ್ತೆ. ಓಕೆನಾ? ಮಲ್ಟಿಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಿರಬೇಕು ಲೆಫ್ಟ್ ಸೈಡ್ ಹೋಗ್ತಾ ಹೋಗ್ತಾ ನಂಬರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ 1/100th ವ್ಯಾಲ್ಯೂ ಏನಿದೆ ಅದು ಕಡಿಮೆ ವ್ಯಾಲ್ಯೂ ಇದೆ ಕಂಪೇರ್ ಮಾಡಿದ್ರೆ 1/10ಗಿಂತ. ಓಕೆನಾ? 1/10ಗಿಂತ 1/100 ಇಸ್ ಅ ಲೆಸರ್ ವ್ಯಾಲ್ಯೂ. ಸೊ ನಾವು ಲೆಫ್ಟ್ ಸೈಡ್ ಹೋದಂತೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? 1/100th ಪಾರ್ಟ್ ಏನಿದೆ ಅದನ್ನ 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನು ಸಿಗುತ್ತೆ 1/10. ಸೊ ಯು ಕ್ಯಾನ್ ಡೂ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಆಲ್ಸೋ. 1/100ನ ನಾನು 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 0 ಕ್ಯಾನ್ಸಲ್ ಆಗಿ ನಂಗೆ ಏನು ಸಿಗುತ್ತೆ 1/10 ಸಿಗುತ್ತೆ. ಅದನ್ನ ಮತ್ತೆ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಕ್ಯಾನ್ಸಲ್ ಆಗಿ 1 ಯೂನಿಟ್ ಸಿಗುತ್ತೆ. ಲೈಕ್ ಹಿಯರ್. ಸೊ 1/10 ಅನ್ನ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಸಿಗುತ್ತೆ. ಅಂಡ್ ದಿಸ್ ಇಸ್ ಅಂಡ್ ಆಲ್ಸೋ 1ನ 10 ಇಂದ ಡಿವೈಡ್ ಮಾಡಿದ್ರೆ 1/10. ಸೊ ಸ್ಕೇಲ್ ಯೂನಿಟ್ ಅಲ್ಲಿ ಇತ್ತಲ್ಲ 0 to 1 ಯೂನಿಟ್. ಸೊ 1 ಕಂಪ್ಲೀಟ್ ಯೂನಿಟ್, ಇದಿಷ್ಟು 1 ಯೂನಿಟ್. ಸೊ ಈ ಒಂದು ಯೂನಿಟ್ನ 10 ಪಾರ್ಟ್ ಆಗಿ ನಾನು ಡಿವೈಡ್ ಮಾಡ್ತಿದ್ದೀನಿ. ಓಕೆನಾ? ಸೊ ಅಲ್ಲಿಗೆ ಒಂದ್ ಪಾರ್ಟ್ ನೇಮೇನು 1/10. ಓಕೆ, 1/10. ಅದನ್ನ ಮತ್ತೆ 10 ಆಗಿ ಡಿವೈಡ್ ಮಾಡಿದ್ರೆ ನನ್ಗೆ ಏನು ಸಿಗುತ್ತೆ, ಇದನ್ನ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ ಇಲ್ಲಿ ಇವೆಲ್ಲದ್ರದ್ದು ನೇಮಿಗೆ 1/100. ಅದನ್ನ ಮತ್ತೆ ಡಿವೈಡ್ ಮಾಡಿದ್ರೆ 1/1000. ಓಕೆ, ಈ ರೀತಿ ಅರ್ಥ ಇದ್ರದ್ದು. ಓಕೆನಾ? ಕ್ವೆಶ್ಚನ್ ಏನ್ ಕೇಳಿದ್ದಾರೆ, ಕ್ಯಾನ್ ವಿ ಎಕ್ಸ್ಟೆಂಡ್ ದಿಸ್ ಫರ್ದರ್? ಎಸ್, ವಿ ಕ್ಯಾನ್ ಎಕ್ಸ್ಟೆಂಡ್. ಇದನ್ನ ಮತ್ತೆ ಡಿವೈಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ 1/100ನ ಮತ್ತೆ ಡಿವೈಡ್ ಮಾಡಿದ್ರೆ 1 0 ಜಾಸ್ತಿ ಆಗುತ್ತೆ ಅಲ್ವಾ, ಅಂದ್ರೆ 1000 ಆಗುತ್ತೆ. ಓಕೆ, ಎಸ್. ಸೊ ಸಿ ಹಿಯರ್ ನಾನು ಅಲ್ಲಿ ಬರ್ತಿದ್ನಲ್ಲ ಅದನ್ನ ಸ್ಕೇಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೀಟಾಗಿ ತೋರಿಸಿದ್ದಾರೆ. ಸೊ ಇದು 1 ಯೂನಿಟ್, ಎಲ್ಲಿಂದ ಎಲ್ಲಿಗಾದ್ರೂ ಹೋದ್ರೆ ಇದು ಕಂಪ್ಲೀಟ್ 1 ಯೂನಿಟ್. ಈ 1 ಯೂನಿಟ್ನ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಅದೆಲ್ಲದ್ರದ್ದು ನೇಮಿಂಗ್ ಏನಿದೆ 1/10, 10, 10, 10, 1/10, 2/10, 3/10 ಅಂಡ್ ಗೋಸ್ ಆನ್. ಆ ಒಂದು ಸಬ್ ಯೂನಿಟ್ನ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ನಮ್ಗೆ ಏನು ಸಿಗುತ್ತಾಗ ಕಂಪ್ಲೀಟ್ ಆಗಿ 100 ಪಾರ್ಟ್ಸ್ ಅಲ್ಲಿ ಸಿಗುತ್ತೆ. ಸೊ ಎಲ್ಲಾನು 100. ಸೊ ಈ ಯೂನಿಟ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಈಗ ಲೈಕ್ 10 ಪಾರ್ಟ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು, 100 ಪಾರ್ಟ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈಗ 10 ಪಾರ್ಟ್ಸ್ ಆಗಿ 1ನ ಹೇಗೆ ರೆಪ್ರೆಸೆಂಟ್ ಮಾಡೋದು 10/10. ಅದೇ 1ನ 100 ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಏನು ಮಾಡೋದು 100/100. ಓಕೆ, ಸೊ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ 100th ವ್ಯಾಲ್ಯೂಲಿ ಆ ಸಬ್ ಯೂನಿಟ್ ಏನಿದೆ ಅದನ್ನು ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ದ ವ್ಯಾಲ್ಯೂ ಇಸ್ ಇನ್ 1000. ಸೊ ಎಲ್ಲ 1000 ವ್ಯಾಲ್ಯೂಲಿದೆ ಅಂಡ್ 10 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಇದನ್ನ ಮತ್ತೆ ಈ ಸಬ್ ಯೂನಿಟ್ನ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ 10,000 ಅಲ್ಲಿ ವ್ಯಾಲ್ಯೂ ಸಿಗುತ್ತೆ. ಓಕೆ, ಎಸ್. ಸಿ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 100 ವರೆಗೂ ಮೇಲಿತ್ತು, ಅದನ್ನ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ 1 0 ಜಾಸ್ತಿ ಆಯಿತು, ದಟ್ ಇಸ್ 1000. ಅದನ್ನ ಮತ್ತೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಐ ಗಾಟ್ 10,000. ಸೊ 1 0 ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದಿಸ್ ಡೆಸಿಮಲ್? ಸೊ ಡೆಸಿಮಲ್ ಟಾಪಿಕ್ ಅಂತ ಹೆಡಿಂಗ್ ಮಾತ್ರ ಓದಿದ್ವಿ, ಬಟ್ ಎಲ್ಲೂ ಡೆಸಿಮಲ್ ಅಂತ ನಾವು ಯೂಸ್ ಮಾಡಲಿಲ್ಲ. ಸೊ ಡೆಸಿಮಲ್ ಅಂತಂದ್ರೆ ಏನು ಅಂದರೆ ಡೆಸಿಮಲ್ದು ಮೀನಿಂಗ್ ಬಂದು ಇಟ್ ಇಸ್ 10. ಸೊ ಇಟ್ ಇಸ್ ಡಿರೈವ್ಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಕಾಲ್ಡ್ ಡೆಸಿಮ್. ಓಕೆನಾ? ಯಾವ ವರ್ಡ್ ಅದು ಲ್ಯಾಟಿನ್ ವರ್ಡ್. ಸೊ ಸಾನ್ಸ್ಕ್ರಿಟ್ ಅಲ್ಲೂ ನಾವು ಹೇಳ್ತೀವಿ ಏನಂತ ದಶ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ದೆರ್ ಆರ್ ಮೆನಿ ಲ್ಯಾಂಗ್ವೇಜಸ್, ತುಂಬ ಲ್ಯಾಂಗ್ವೇಜಲ್ಲಿ ಡೆಸಿಮಲ್ ಅಂತಾನು ಯೂಸ್ ಮಾಡ್ತೀವಿ. ಇಟ್ ಈಸ್ ಮೆನ್ಷನ್ಡ್ ಹಿಯರ್. ಓಕೆ, ಎಸ್. ಸೊ ಈಗ ವಿ ಆಲ್ರೆಡಿ ನೋ ದಟ್ 100 tens ಮೇಕ್ 1000. ಓಕೆನಾ? ಸೊ 100ನ 10 ಟೈಮ್ಸ್ ಹಾಕಿದ್ರೆ, ಸೊ ಇದು ನಾರ್ಮಲ್ ಅಲ್ಲಿ ಇದೆ, ಫ್ರಾಕ್ಷನ್ ಅಲ್ಲಿ ಉಲ್ಟಾ ಆಗುತ್ತೆ. ಓಕೆ, ಸೊ 100ನ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಹಿಯರ್ 0 ಆ್ಯಡ್ ಆಗುತ್ತೆ. ಓಕೆ,
ಎಷ್ಟಾಗುತ್ತೆ 1000 ಆಗುತ್ತೆ. ಆ್ಯಂಡ್ 100 ಮೇಕ್ 10,000. 100ನ 100 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 10,000 ಆಗುತ್ತೆ. ಸೊ ಈ ಡೆಸಿಮಲ್ ಇಲ್ಲಿ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡಿದಾರಲ್ಲ ಪ್ಲೇಸ್ ವ್ಯಾಲ್ಯೂ, ಅದರಲ್ಲೂ ನಾವು ಅರ್ಥ ಮಾಡ್ಕೋಬೋದು. 100ನ 10 ಟೈಮ್, ಸಿ ಹಿಯರ್ 100 ಈಸ್ ಹಿಯರ್. 100ನ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 1000 ಸಿಕ್ತು. 100ನ 10 ಇಂಟು 10 ಅಂದರೆ 100 ಟೈಮ್. ಸೊ ಇಲ್ಲಿಗೆ 100 ಟೈಮ್ ಇಂಟು 100 ಅಂದರೆ ಇಲ್ಲಿಗೆ 10 ಟೈಮ್ ಇಂಟು 10 ಅಂದರೆ 100 ಟೈಮ್ ಆಯಿತು. ಸೊ 100ನ ನಾನು 100 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ 10,000. ಓಕೆ, ಇಲ್ಲಿ 10 10 20 ಅನ್ಕೋಬೇಡಿ, 10 ಇಂಟು 10 ಆಗುತ್ತೆ, ಪ್ಲಸ್ ಆಗಲ್ಲ. ಇಂಟು 10 ಅಂತಂದರೆ ಅಲ್ಲಿಗೆ 100 ಆಗುತ್ತೆ. ಓಕೆ, ಅದೇ ರೀತಿ ಇಲ್ಲೂ ನೀವು ಅರ್ಥ ಮಾಡ್ಕೋಬೋದು. 1/1000ನ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಜಾಸ್ತಿ ವ್ಯಾಲ್ಯೂ ಆಗಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಈಗ 1/10 ಅಲ್ವಾ, 10,000. 1/10,000ನ ನಾನೇನಾದರೂ 10ಇಂದ ಮಲ್ಟಿಪ್ಲೈ ಮಾಡಿದರೆ 0 ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ನ್ಯೂಮರೇಟರ್ ಇರೋ 0ನ ಡಿನಾಮಿನೇಟರ್ 0 ಜೊತೆಗೆ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನನಗೆ ಏನು ಸಿಕ್ತು? 1/1000 ಸಿಕ್ತು. ಸೊ 100ನ 10ಇಂದ ಮಲ್ಟಿಪ್ಲೈ ಮಾಡಿದಾಗ 1000 ಬರುತ್ತೆ. ಬಟ್ ಅದೇ 1/10th ಪೊಸಿಷನಲ್ಲಿದ್ದಾಗ, ಅಂದರೆ 1/100 1/1000 ಈ ಥರ ಪೊಸಿಷನಲ್ಲಿದ್ದಾಗ ಮಲ್ಟಿಪ್ಲೈ ಮಾಡಿದಷ್ಟು ನಮಗೆ ಕಡಿಮೆ ವ್ಯಾಲ್ಯೂ ಆಗುತ್ತೆ ಕೆಳಗಡೆ. ಓಕೆ, ಅಂದರೆ ಲೆಫ್ಟ್ ಸೈಡ್ ನಂಬರ್ ಸಿಗುತ್ತೆ. ಟೋಟಲ್ ಈ 1/1000ಗಿಂತ 1/10,000ಗಿಂತ 1/1000 ಇಸ್ ಅ ಗ್ರೇಟರ್ ವ್ಯಾಲ್ಯೂ. ಓಕೆ, ಎಸ್. ಸೊ ನಿಮಗೆ ಜಾಸ್ತಿ ಗೊತ್ತಿರಬೇಕಾಗಿರೋದು ಇದಿಷ್ಟೇ. 1/100ನ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1/10 ಸಿಗುತ್ತೆ. 1/1000ನ ಮಲ್ಟಿಪ್ಲೈ ಮಾಡಿದ್ರೆ 10 ಟೈಮು 1/100 ಸಿಗುತ್ತೆ. ಹೌ ಮೆನಿ ಥೌಸಂಡ್ಸ್ ಮೇಕ್ 1 ಯೂನಿಟ್? ಸೊ ಈಗ ಎಷ್ಟು 1000 ಬೇಕು 1 ಯೂನಿಟ್ ಆಗೋದಕ್ಕೆ ಅಂತ ಕೇಳ್ತಿದ್ದಾರೆ. ಸೊ 1000 1/1000 ಅಲ್ವಾ, ಸೊ ಇಲ್ಲಿ 1000 ಇರುತ್ತೆ. ಸೊ ಎಷ್ಟು ಝೀರೋಸ್ ಕ್ಯಾನ್ಸಲ್ ಆಗಬೇಕು? 1 ಯೂನಿಟ್, ಕಂಪ್ಲೀಟ್ 1 ಯೂನಿಟ್ ಆಗಬೇಕು ಅಂದರೆ 3 ಝೀರೋಸೇ ಕ್ಯಾನ್ಸಲ್ ಆಗಬೇಕು. ಸೊ 3 ಝೀರೋಸ್. ಸೊ 1000ನ ನಾನು 1000 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1 ಕಂಪ್ಲೀಟ್ ಯೂನಿಟ್ ಸಿಗುತ್ತೆ. ಯಾಕಂದರೆ 30 ಕ್ಯಾನ್ಸಲ್ ಆಗಿ 1 ಸಿಗುತ್ತೆ. ಸೊ ದ ಆನ್ಸರ್ ಇಸ್ 1000 ಟೈಮ್ಸ್. ಓಕೆ, ಟೇಬಲಲ್ಲೂ ಅರ್ಥ ಮಾಡ್ಕೊಳ್ಳೋಣ. 1000 ಇಲ್ಲಿದೆ. ಸೊ 100 ಟೈಮ್ ಮಾಡಿದ್ರೆ 1/100 ಸಿಗುತ್ತೆ. 1/1000ನ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1/100. ಅದನ್ನು ಮತ್ತೆ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1/10. ಮತ್ತೆ 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ 100. ಸೊ ಐ ವಿಲ್ ಗೆಟ್ 1. ಸೊ ಎಷ್ಟು ಟೈಮ್ ಆಯಿತು? ಹಿಯರ್ 10 ಟೈಮ್, ಹಿಯರ್ 100 ಟೈಮ್, ಹಿಯರ್ 1000 ಟೈಮ್. ಸೊ ಇಷ್ಟನ್ನು ಸೇರಿದ್ರೆ 1000 ಟೈಮ್. ಓಕೆ, ಎಸ್. ಹೌ ಮೆನಿ 1000 ಮೇಕ್ಸ್ 1/10? ಸೊ ಎಷ್ಟು 1000 ಬೇಕು 1/10 ಆಗೋದಕ್ಕೆ? ಸೊ 1/10ಗೆ ಎಷ್ಟು ಝೀರೋಸ್ ಇರುತ್ತೆ? 1/10 ಇರುತ್ತೆ. ಸೊ ಇಲ್ಲಿ 2 ಝೀರೋ ಕ್ಯಾನ್ಸಲ್ ಆಗಬೇಕಲ್ವಾ, 100ಇಂದ ಮಲ್ಟಿಪ್ಲೈ ಮಾಡಿ 2 ಝೀರೋ ಕ್ಯಾನ್ಸಲ್ ಆಗಿ 10 ಬರುತ್ತೆ. ಸೊ ಎಷ್ಟು ಟೈಮ್? 100 ಟೈಮ್. ಸೆಕೆಂಡ್ ಒನ್ ಬಿಗೆ 100 ಟೈಮ್. ಹೌ ಮೆನಿ ಥೌಸಂಡ್ಸ್ ಮೇಕ್ 100? ಸೊ 1000 ಇಂಟು 100 ಆಗಬೇಕಲ್ವಾ, ಅದು ಅಂದರೆ 10 ಮಾತ್ರ ಕ್ಯಾನ್ಸಲ್ ಆಗಬೇಕು. ಸೊ 1/100 ಅಂದರೆ ಇದು 1/1000. ಸೊ ಇಟ್ ಇಸ್ 1000th ಡಿಜಿಟ್ನ ನಾನು 10 ಟೈಮ್ ಮಲ್ಟಿಪ್ಲೈ ಮಾಡಿದರೆ ಐ ವಿಲ್ ಗೆಟ್ 100. 0 ಕ್ಯಾನ್ಸಲ್. ಸೊ ಎಷ್ಟು ಟೈಮ್? 10 ಟೈಮ್. ಹೌ ಮೆನಿ ಟೆನ್ಸ್ ಮೇಕ್ 1/10? ಸೊ ಎಷ್ಟು 10th ಬೇಕು 1/10 ಆಗೋದಕ್ಕೆ? ಸಿ ಹಿಯರ್, ಇದು 10 ಆಗಬೇಕು. ಸೊ 10 100. ಸೊ 100 ಟೈಮ್ ಬೇಕು. ಕ್ಯಾಲ್ಕುಲೇಷನ್ನು ಹಾಗೇನೂ ಮಾಡ್ಬೋದು. ವಿತೌಟ್ ಸೀಯಿಂಗ್ ದ ಟೇಬಲ್ ವಿ ಕ್ಯಾನ್ ಡು. ಸೊ 1/10 ಇರೋದು 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1 ಆಗುತ್ತಲ್ವ, 0 ಕ್ಯಾನ್ಸಲ್ ಆಗಿ. ಅದು 100 ಜೊತೆಗಾದರೆ 1 0 ಎಕ್ಸ್ಟ್ರಾ ಉಳಿಯುತ್ತೆ. ಸೊ ವಿಲ್ ಗೆಟ್ 10. ಹೌ ಮೆನಿ ಹಂಡ್ರೆಡ್ಸ್ ಮೇಕ್ 1/10? ಸೊ 100ಇಂದ 110 ಆಗಬೇಕು. ಸೊ 100 ಇದೆ, ಇದು 110 ಆಗಬೇಕು ಅಂತಂದರೆ 10 ಮಾತ್ರ ಕ್ಯಾನ್ಸಲ್ ಆಗಬೇಕು. ಸೊ ಇಟ್ ಇಸ್ 10. ಐ ವಿಲ್ ಗೆಟ್ 110. ಸೊ ಇಟ್ ಇಸ್ 10 ಟೈಮ್. Yes, so here comes a very important topic, that is notation, writing, reading of numbers. ಸೊ ಒಂದು ನಂಬರ್ ಕೊಡ್ತಾರೆ ಫ್ರ್ಯಾಕ್ಷನಲ್ಲಿ, ಅದನ್ನು ನೀವು ಹೇಗೆ ಡೆಸಿಮಲಲ್ಲಿ ಬರೀತೀರಾ ಅನ್ನೋದು ಈ ಕಾನ್ಸೆಪ್ಟಲ್ಲಿ ಬರುತ್ತೆ. ಆಯಿತಾ? ನಿಮಗೆ ಯಾವ್ಯಾವ ವ್ಯಾಲ್ಯೂಗೆ ಡೆಸಿಮಲ್ ಬರುತ್ತೆ ಅಂತಂದರೆ, ಯಾವಾಗೆಲ್ಲ ನಿಮಗೆ ಫ್ರ್ಯಾಕ್ಷನಲ್ ನಂಬರ್ ಸಿಗುತ್ತೆ, 5/10 ಆಗಿರ್ಬೋದು, 5/100, ಎನಿಥಿಂಗ್ ಇನ್ ಡೆಸಿಮಲಲ್ಲಿ ಬರಬೇಕು, ಅಂದರೆ ಫ್ರ್ಯಾಕ್ಷನಲ್ಲಿ ಬರಬೇಕು. ಓಕೆ, ಫ್ರ್ಯಾಕ್ಷನಲ್ಲಿ ಯಾವ್ಯಾವ್ದು ಬರುತ್ತೆ ಅದನ್ನೆಲ್ಲ ನೀವು ಡೆಸಿಮಲಲ್ಲಿ ಬರೀತೀರಾ. ಆವಾಗ ಡೆಸಿಮಲ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ನಂಬರ್ನು ಡೆಸಿಮಲಲ್ಲಿ ಬರೀಬೋದು, ಬಟ್ ನಾರ್ಮಲ್ ನಂಬರ್ನ ಬರೆದ್ರೆ ನಿಮಗೆ 0.00 ಅಷ್ಟೇ ಬರುತ್ತೆ.
ಲೈಕ್ ಫಾರ್ ಎಕ್ಸಾಂಪಲ್ ಈಗ 281 ಅಂತ ತಗೊಳ್ಳೋಣ. ಇದನ್ನ ನಾನು ಡೆಸಿಮಲ್ ಬರಿ ಅಂತ ನಿಮಗೆ ಕೊಟ್ರೆ ಅದ್ರ ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ. 281.00 ಅಂತ ಬರಿಬೋದು. 10 ಬರಿಬೋದು, 20 ಬರಿಬೋದು. ಸೊ ಈ ಪಾಯಿಂಟೇ ಡೆಸಿಮಲ್ ವ್ಯಾಲ್ಯೂ. ಓಕೆನಾ? ಸೊ ಈಗ ಇಲ್ಲೊಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ, ಇಲ್ಲಿ ಪ್ಲೇಸ್ ವ್ಯಾಲ್ಯೂ ನೀವು ಆಲ್ರೆಡಿ ಆಗ್ಲೂ ಓದಿದ್ರಿ ಅಲ್ವಾ? ಸೊ ಏನಂತ ಬರ್ದಿದ್ರಿ? ಒನ್ಸ್, ಹಿಯರ್ ಕಮ್ಸ್ ಟೆನ್ಸ್, ಹಿಯರ್ ಕಮ್ಸ್ 100 ಅಂಡ್ ಇಲ್ಲಿ ಟೆನ್ಸ್ ಅಂತ ಬರ್ತಿತ್ತು, ಇಲ್ಲಿ 100. ಓಕೆನಾ? ಸೊ ಈ ಒನ್ಸ್ ಮತ್ತೆ ಟೆನ್ಸ್ ಮಧ್ಯ ಒಂದು ಪಾಯಿಂಟ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಡೆಸಿಮಲ್. ಓಕೆ, ಯಾವ್ದ್ರ ನಡುವೆ ಬರುತ್ತೆ? ಒನ್ಸ್ ನಂಬರ್ ಮತ್ತೆ ಟೆನ್ಸ್ ನಂಬರ್. ಸೊ ಟೆನ್ಸ್ ಅಂದ್ರೆ ಏನು? 1/10. ಸೊ 1/10 ಅಲ್ಲಿ ಯಾವ ನಂಬರ್ ಇರುತ್ತೋ ಅದನ್ನ ನೀವು 10th ಪೊಸಿಷನ್ ಅಲ್ಲಿ ಬರೀತೀರಾ. 1/100 ಪೊಸಿಷನ್ ಅಲ್ಲಿ ಇರೋದು 100th ಪೊಸಿಷನ್ ಅಲ್ಲಿ ಬರೀತೀರಾ. 1 ಪೊಸಿಷನ್ ಇರೋದು 1, 10 ಪೊಸಿಷನ್ 10, 100 ಪೊಸಿಷನ್ 100. ಸೊ ಈ ನಂಬರ್ ಅಬ್ಸರ್ವ್ ಮಾಡಿ. ಇದನ್ನ ನಾನು ಏನಂತ ಬರೀಬಹುದು? 200 ಪ್ಲಸ್ 80 ಪ್ಲಸ್ 1 ಅಂತ ಸ್ಪ್ಲಿಟ್ ಮಾಡ್ಬೋದಲ್ವಾ ಆ ಪ್ಲೇಸ್ ವ್ಯಾಲ್ಯೂ ಪ್ರಕಾರ. ಸೊ 100th ಪೊಸಿಷನ್ ಅಲ್ಲಿ ಏನಿದೆ? 2 ಇದೆ. 10th ಪೊಸಿಷನ್ ಅಲ್ಲಿ 8 ಇದೆ. 1 ಪೊಸಿಷನ್ ಅಲ್ಲಿ 1 ಇದೆ. ಆ್ಯಂಡ್ ವಿ ಹ್ಯಾವ್ ಟು ರೈಟ್ ದಿಸ್ ಡೆಸಿಮಲ್ ಪಾಯಿಂಟ್. ಯಾವುದಾದ್ರೂ 10th ಪೊಸಿಷನ್ ಅಲ್ಲಿ ಇದೆಯಾ? 100th ಪೊಸಿಷನ್ ಇದೆಯಾ? ನೋ, ದರ್ ಇಸ್ ನಥಿಂಗ್. ಸೊ ಈ ರೀತಿ 281.0 ಅಂತ ಬರೆದ್ರು ಒಂದೇನೆ, ಜಸ್ಟ್ 281 ಅಂತ ಬರೆದ್ರು ಒಂದೇನೆ. ಸೊ ಅದಕ್ಕೆ ನಿಮಗೆ ನಾರ್ಮಲ್, ಹೋಲ್ ಅಥವಾ ನ್ಯಾಚುರಲ್ ನಂಬರ್ ಅಲ್ಲಿ ನಮಗೆ ಡೆಸಿಮಲ್ ನಂಬರ್ ಬರಲ್ಲ. ಫ್ರಾಕ್ಷನ್ ಯಾವಾಗೆಲ್ಲ ಬರುತ್ತೆ ಅವಾಗ ಫ್ರಾಕ್ಷನ್ ಏನು ಡೆಸಿಮಲ್ ನಂಬರ್ ಬರುತ್ತೆ. ಓಕೆ, ಸೊ ಈ ಪಾಯಿಂಟ್ನ ಏನಂತ ಕರಿತೀವಿ ನಾವೀಗ? ಡೆಸಿಮಲ್ ನಂಬರ್. ಸೊ ನಾವೇನಂತ ಟು ಐಡೆಂಟಿಫೈ ದ ಪ್ಲೇಸ್ ವ್ಯಾಲ್ಯೂ ಆಫ್ ಇಂಟೀಜರ್ ಆ್ಯಂಡ್ ದ ಫ್ರಾಕ್ಷನ್. ಸೊ ಇಂಟೀಜರ್ ಮತ್ತು ಫ್ರಾಕ್ಷನ್ಸ್ ಮಧ್ಯ ಸಪ್ರೇಟ್ ಮಾಡೋ ಪಾಯಿಂಟ್ನ ನಾವು ಪಾಯಿಂಟ್ ಅಂತಾನೂ ಓದ್ತೀವಿ. ಓದುವಾಗ ಪಾಯಿಂಟ್ ಅಂತಾನೆ ಓದ್ತೀವಿ, ಇಲ್ಲ ಕೆಲವು ಸತಿ ಪೀರಿಯಡ್ ಅಂತ ಕೂಡ ಓದ್ತಾರೆ. ಓಕೆ, ಅದನ್ನ ನಾವು ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಇದೆ, 100s and 5 ones. ಸೊ ಒನ್ಸ್ ಪೊಸಿಷನ್ ಅಲ್ಲಿ 5, 10th ಪೊಸಿಷನ್ ಅಲ್ಲಿ ಏನೂ ಇಲ್ಲ, 0. ಯು ಹ್ಯಾವ್ ಟು ರೈಟ್. ಅಲ್ಲೇನೂ ಕೊಟ್ಟಿಲ್ಲ ಅಂತ ಎಂಟಿ ಬಿಡೋ ಹಾಗಿಲ್ಲ. ಯಾವ್ಯಾವ ವ್ಯಾಲ್ಯೂ ಮಧ್ಯದಲ್ಲಿ ಕೊಟ್ಟಿರಲ್ಲ ಅವರು ಅದನ್ನ ನಾವು 0 ಅಂತ ಹಾಕೊಂಡು ಬರೀಲೇಬೇಕು. ಆ್ಯಂಡ್ 7 ಇಸ್ ಇನ್ ದ ಪ್ಲೇಸ್ ಆಫ್ 100. ಸೊ 705 ಅಂತ ಬರುತ್ತಲ್ವಾ, ದರ್ ಇಸ್ ನಥಿಂಗ್ ಟು ವರಿ. ಇಲ್ಲಿ 0.00 ಹಾಕಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. 7 ಟೆನ್ಸ್, 10th ಪೊಸಿಷನ್ ಅಲ್ಲಿ 7, 5 ಟೆನ್ಸ್. ಸೊ ಹಿಯರ್ ಕಮ್ಸ್ 1/10. ಟೆನ್ಸ್ ಅಂದ್ರೆ 1/10 ಪೊಸಿಷನ್ ಅಲ್ವಾ, ಅಂದ್ರೆ ಒನ್ಸ್ ಪೊಸಿಷನ್ ನೆಕ್ಸ್ಟ್ ಬರೋದೆ, ಒನ್ಸ್ ಪೊಸಿಷನ್ಗೆ ರೈಟ್ ಸೈಡ್ ಬರೋದು ಯಾವುದು? 10th ಪೊಸಿಷನ್ ಅಂದರೆ 1/10. ಅದ್ರ ಪಕ್ಕ ಬರೋದು 1/100. ಸೊ ಈಗ 10th ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಇದೆ ಅಲ್ವಾ, 5. ಸೊ ಒನ್ಸ್ ಪೊಸಿಷನ್ ಅಲ್ಲಿ ಏನೂ ಕೊಟ್ಟಿಲ್ಲ ಅಂದ್ರೆ ವ್ಯಾಲ್ಯೂ ವಿ ಹ್ಯಾವ್ ಟು ರೈಟ್ 0. ಆ್ಯಂಡ್ 10th ಪೊಸಿಷನ್ ಅಲ್ಲಿ 7 ಇದೆ, 10th ಪೊಸಿಷನ್ ಅಲ್ಲಿ 5 ಇದೆ. ಓಕೆ, 100th ಪೊಸಿಷನ್ ನೋ, ಸಿ ನಾವು. ಸೊ ಒನ್ಸ್ ಪೊಸಿಷನ್ ಇದು, ಡಾಟ್ ಇದು 10th ಪೊಸಿಷನ್, ಇದು 100, ಇದು 10s 100, ಈ ರೀತಿ. ಓಕೆನಾ? ಗೊತ್ತಾಗುತ್ತೆ ಅನ್ಕೋತೀನಿ. ಇದು ಒನ್ಸ್, ಇದು 10s, ಇದು 1/10, 1/100. ಓಕೆ, 7 ಯೂನಿಟ್ಸ್ ಅಂದರೆ ಇದು ಒನ್ಸ್ ಪೊಸಿಷನ್ ಇದೆ. 7 ಯೂನಿಟ್ಸ್, ಇಲ್ಲಿ 10s ಅಂತ ಹೇಳಿಲ್ಲ, ಒನ್ಸ್ ಅಂತ ಏನು 100s ಅಂತಾನೂ ಹೇಳಿಲ್ಲ ಅಲ್ವಾ. 7 ಯೂನಿಟ್ಸ್. ಸೊ ಯೂನಿಟ್ ಪೊಸಿಷನ್ ಅಂದ್ರೂ ಒಂದೇ, ಯೂನಿಟ್ ಪೊಸಿಷನ್ ಈಸ್ ಆಲ್ಸೋ ಸೇಮ್, ಒನ್ಸ್ ಪೊಸಿಷನ್ ಈಸ್ ಆಲ್ಸೋ ಸೇಮ್. ಸೊ 7 ಇದೆ ಒನ್ಸ್ ಪೊಸಿಷನ್ ಅಲ್ಲಿ. ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಏನು ಕೊಟ್ಟಿಲ್ಲ 10th ಪೊಸಿಷನ್ ಅಲ್ಲಿ ಅಂತ 0 ಬರೆಯೋ ಅವಶ್ಯಕತೆ ಇಲ್ಲ. ಸೊ ಯಾವಾಗಲೂ ನೆಸೆಸರಿ ಇರೋದೇನು? ಯೂನಿಟ್ ಪೊಸಿಷನ್ ಬರೀಲೇಬೇಕು ಯಾವಾಗಲೂ. ಓಕೆನಾ? ಯೂನಿಟ್ ಅಥವಾ ಫಸ್ಟ್ ಒನ್ಸ್ ಪೊಸಿಷನ್ ಬರೀಲೇಬೇಕು. ಸೊ ದೆನ್ 500, 100th ಪೊಸಿಷನ್ ಕೊಟ್ಟಿದ್ದಾರೆ, ದಟ್ ಇಸ್ 5. 10th ಪೊಸಿಷನ್ ಕೊಟ್ಟಿಲ್ಲ, ಎಂಟಿ ಬಿಡೋ ಹಾಗಿಲ್ಲ, ಬರೀಲೇಬೇಕು. ಯಾಕಂದರೆ 2 ನಂಬರ್ಸ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಏನು ಕೊಟ್ಟಿಲ್ಲ ಅಂದಾಗ ಎಂಟಿ ಬಿಡೋ ಹಾಗಿಲ್ಲ. ನಂಬರ್ಸ್ ಮಧ್ಯ ಯು ಹ್ಯಾವ್ ಟು ರೈಟ್. ಓಕೆ, ಎಸ್, ದೇ ಹ್ಯಾವ್ ರಿಟನ್ ಹಿಯರ್. ಸೊ ಈಗ ಅದನ್ನು ಫ್ರಾಕ್ಷನಲ್ಲೂ ಬರ್ತಿದ್ದಾರೆ. ಓಕೆ, ಸೊ 1/10 into 5, that is nothing but 5/10. Yes. So I think you understood. See here, ಇದು ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್. ಇದು 10th ಪೊಸಿಷನ್, ಇದು 100th ಪೊಸಿಷನ್, ಇದು 10th, ಇಲ್ಲಿ 100th. ಸೊ 1 ಮತ್ತು 10th ಪೊಸಿಷನ್ ಮಧ್ಯ ಡೆಸಿಮಲ್ ಬರುತ್ತೆ. ಆ್ಯಂಡ್ ಇದನ್ನ ಓದೋದು ಹೇಗೆ ಅಂತಂದರೆ, ಸಿ ಈ ನಂಬರ್ನ ಹೇಗೆ ಓದೋದು ಅಂದರೆ 7.05. ಓಕೆ, ಈಗ ಇನ್ನೊಂದು ನಂಬರ್ ಬರುತ್ತೆ 295. ಲೈಕ್ ದಿಸ್ ಇಟ್ ಕಮ್ಸ್. ಸೊ ಇದನ್ನ ಹೇಗೆ ಓದ್ತೀರಾ? ಇಲ್ಲಿಂದ ಇಲ್ಲಿ ತನಕ ಒನ್ಸ್ ಪೊಸಿಷನ್ ತನಕ 295. ಅದಾದಮೇಲೆ ಪಾಯಿಂಟ್ ಅಂತಾನೆ ಹೇಳಿ ಆಮೇಲೆ 395 ಅಂತ ಓದಬೇಕು. ಓಕೆನಾ? ಸಿಂಗಲ್ ನಂಬರ್ನ ಹೇಗೆ ಓದ್ತೀರಾ ಆ ರೀತಿ ಓದಬೇಕು. 395 ಅಂದರೆ ದಟ್ ಇಸ್ ರಾಂಗ್. 395 ಹೀಗೆ ಓದಬೇಕು. ಪಾಯಿಂಟ್ ಆದಮೇಲೆ 2 ಪಾಯಿಂಟ್ ಸಮಥಿಂಗ್ ಲೈಕ್
this comes. ಇದನ್ನ 507 ಅಂತೆಲ್ಲ ಓದೋ ಆಗಿಲ್ಲ. It is 2.507. So if it comes like this, it is 1.001. Okay. Yes. ಸೊ ಈಗ ಏನು ಕೇಳಿದ್ದಾರೆ, ಮೇಕ್ ಅ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಸಿಮಿಲರ್ ಟು ದ ಒನ್ ಅಬವ್. ಸೊ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಟೇಬಲ್ನ ಕೊಟ್ಟು ಆ ರೀತಿ ಬರೀಬೇಕು. ರೈಟ್ ಈಚ್ ಕ್ವಾಂಟಿಟಿ ಇನ್ ಡೆಸಿಮಲ್ ಫಾರ್ಮ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂಲು ಬರೀಬೇಕು, ಡೆಸಿಮಲ್ ವ್ಯಾಲ್ಯೂಲಿ ಬರೀಬೇಕು, ಆ್ಯಂಡ್ ರೀಡ್ ದ ನಂಬರ್. ಆ್ಯಂಡ್ ಹಿಯರ್ ಕಮ್ಸ್ ಒನ್ ಟಾಪಿಕ್, ಐ ಥಿಂಕ್ ಇಟ್ಸ್ ಇನ್ ದ ನೆಕ್ಸ್ಟ್ ಟಾಪಿಕ್. ಓಕೆ, ಇದಕ್ಕೆ ಟೇಬಲ್ ಮಾಡಿ ಆನ್ಸರ್ ಮಾಡೋಣ. ಓಕೆನಾ? 2 1s ಇದೆ, 3 10s ಆ್ಯಂಡ್ 500. ಓಕೆ, ಹುಷಾರಾಗಿ ಓದಿ. 10th ಬರಬೇಕು, ಟೆನ್ಸ್ ಬೇರೆ. 2 1s. ಸೊ ಒನ್ಸ್ ಪೊಸಿಷನಲ್ಲಿ ಏನಿದೆ? ಸೊ ದಿಸ್ ಇಸ್ ಫಾರ್ ಇ. ಟೆನ್ಸ್ ಪೊಸಿಷನಲ್ಲಿ ಇದೆಯಾ? 2 1s ಅಲ್ಲಿದೆ. ಒನ್ಸ್ ಪೊಸಿಷನಲ್ಲಿ 2, ಟೆನ್ಸ್ ಪೊಸಿಷನಲ್ಲಿ 3, 100ದಲ್ಲಿ 5. ಟೆನ್ಸ್ ಪೊಸಿಷನಲ್ಲಿ 3, 100ಅಲ್ಲಿ 5. ಸೊ ಒನ್ಸ್ ಮತ್ತು ಟೆನ್ಸ್ ಮಧ್ಯ ಡೆಸಿಮಲ್ ಪಾಯಿಂಟ್ ಬರುತ್ತೆ. ಓಕೆ, ಇದನ್ನ ಯಾವ ರೀತಿ ಬರ್ಕೋಬೋದು ಅಂದರೆ 5 × 1/100 ಅಂತಲೂ ಬರೀಬೋದು, 5 ಅಂತ ಡೈರೆಕ್ಟಾಗಿ ಬರೆದ್ರು ಓಕೆ. ಸೊ ಹಿಯರ್ ಕಮ್ಸ್ ಇಟ್ ಇಸ್ 3 × 1/10. ಇದು ಫ್ರಾಕ್ಷನ್ ವ್ಯಾಲ್ಯೂ ಅದ್ರದ್ದು. ಆ್ಯಂಡ್ 100th ಪೊಸಿಷನ್, ಇದು 100 ಅಲ್ಲ 1000. ಇದು 1000 ಪೊಸಿಷನಲ್ಲಿ ನಮಗೇನು ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ಐ ಕ್ಯಾನ್ ರೈಟ್ ಎಂಟಿ. ಸೊ ಡೆಸಿಮಲ್ ವ್ಯಾಲ್ಯೂ ಏನಾಯ್ತು ಈಗ? 2.35. 2.35. Then second one, 1 10 5 tenths. B is 1 in the place of 10 place ಅಲ್ಲಿ 1, and 5 in the place of 10th. 5 in the place of 10th. ಸೊ ಈಗ 2 ನಂಬರ್ ಇದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ಗ್ಯಾಪ್ ಬಿಡ್ಬೋದಾ? ನೋ, ಯು ಹ್ಯಾವ್ ಟು ರೈಟ್ 0. ಯೂನಿಟ್ ಪೊಸಿಷನ್ನ ಯೂಶಲಿ ಯಾವಾಗಲೂ ಖಾಲಿ ಬಿಡೋ ಹಾಗೆ ಇಲ್ಲ. ಯೂನಿಟ್ ಪೊಸಿಷನಲ್ಲಿ ಅವ್ರು ಕೊಟ್ಟಿಲ್ಲ ಅಂದರೆ 0 ಅಂತ ಹಾಕೊಂಡು ನೀವು ಬರೀಬೇಕು. ಓಕೆನಾ? ಸೊ ಇಲ್ಲೇನು ಬರೆಯೋ ಅವಶ್ಯಕತೆ ಇಲ್ಲ, ಅವ್ರು ಕೊಟ್ಟಿಲ್ಲ. 10.5 is the answer. Then C, 4 1s and 600. 4 in the place of 1, 6 in the place of 100. So now you have to fill 0. This is C. It is 4.06. ಇಲ್ಲೇನು ಬರೆಯೋ ಅವಶ್ಯಕತೆ ಇಲ್ಲ. Then D, 100. So all in the ಎಲ್ಲ 1 1 ಇದೆ. ಸೊ ಇಟ್ ಇಸ್ ಇನ್ ದ ಪೊಸಿಷನ್ ಆಫ್ 100, 1 and 100th. 100, 1 and 100. ಸೊ ಎಲ್ಲ 1 1. ಈಗೇನು ಮಾಡಬೇಕು? ನಾವು ಗ್ಯಾಪ್ ಫಿಲ್ ಮಾಡಬೇಕು. ಇಲ್ಲಿ ಡ್ಯಾಶ್ ಅಂತ ಬರೆದು ಏನು ಬರೀದೆ ಇರೋ ಆಗಿಲ್ಲ, ಫಿಲ್ ಮಾಡಬೇಕು. ಓಕೆನಾ? ಯಾಕಂದರೆ ಇಲ್ಲಿ 2 ನಂಬರ್ ಇದೆ, ಅದ್ರ ಮಧ್ಯೆ ಎಲ್ಲವೂ ಫಿಲ್ ಆಗಿರಬೇಕು. ಸೊ ಇಟ್ ಇಸ್ 101.01. 101.01. E 800. ಸೊ ಈಗ 100th ಪೊಸಿಷನಲ್ಲಿ ಈ ರೀತಿ ಹೇಳಿದ್ದಾರೆ. ಓಕೆನಾ? 100th ಪೊಸಿಷನಲ್ಲಿರೋ ನಂಬರ್ ಯಾವುದು? 8. 10th ಪೊಸಿಷನಲ್ಲಿರೋ ನಂಬರ್ 9. ಸೊ 100th 8, 10th ಪೊಸಿಷನಲ್ಲಿ 9. ಸೊ ಈಗ ನಾನು ಆಗಲೇ ಹೇಳಿದ್ದೆ ಯೂನಿಟ್ ಪೊಸಿಷನ್ ಫಿಲ್ ಮಾಡಲೇಬೇಕು ಅಂತ. ಡೆಸಿಮಲ್ ಇಲ್ಲಿದೆ, ಲೈಕ್ 0.98 ಅಂತ ನೀವು ಬರೆಯೋ ಹಾಗಿಲ್ಲ. ಯು ಹ್ಯಾವ್ ಟು ರೈಟ್ 0 ಹಿಯರ್. ಯೂನಿಟ್ ಪೊಸಿಷನಲ್ಲಿ ಫಿಲ್ ಆಗಲೇಬೇಕು ಅಂದರೆ ಒನ್ಸ್ ಪೊಸಿಷನಲ್ಲಿ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಇಸ್ 0.98. ಸೊ ದೆನ್ ಕಮ್ಸ್ ಎಫ್. ಎಫ್ ಎಸ್ 100th ಪೊಸಿಷನಲ್ಲಿದೆ 5. 100th ಪೊಸಿಷನಲ್ಲಿ 5 ಇದೆ. ಸೊ ಈಗ ಇಲ್ಲಿ ಪಾಯಿಂಟ್ ಇದೆ. ಸೊ 100 ಒನ್ಸ್ ಪೊಸಿಷನ್ನು ಫಿಲ್ ಮಾಡಬೇಕು, 10th ಪೊಸಿಷನ್ನು ಫಿಲ್ ಮಾಡಬೇಕು. ಸೊ ದ ವ್ಯಾಲ್ಯೂ ಇಸ್ 0.05. ಜಿ, ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ 10th. 10th ಪೊಸಿಷನಲ್ಲಿ ಏನಿದೆ? 1 ಇದೆ. 10th ಪೊಸಿಷನಲ್ಲಿ 1, ಇಟ್ ಇಸ್ ಜಸ್ಟ್ 0.1. ಸೊ ನಾವು ಹೆಚ್ಚಲ್ಲಿ 2 ಈಸ್ ಕಂಪ್ಲೀಟ್ ಯೂನಿಟ್. ಓಕೆನಾ? 2 ಕಂಪ್ಲೀಟ್ ಯೂನಿಟ್ ಅಂದರೆ ಅದು ಯೂನಿಟ್ ಪೊಸಿಷನಲ್ಲಿದೆ. ಓಕೆ, 100. ಸೊ 100th ಪೊಸಿಷನಲ್ಲಿ 1 ಇದೆ. 4 ಈಸ್ ಆಲ್ಸೋ ಕಂಪ್ಲೀಟ್ ಯೂನಿಟ್, 7 ಈಸ್ ಆಲ್ಸೋ ಕಂಪ್ಲೀಟ್ ಯೂನಿಟ್. ಸೊ ಇವು ಮೂರನ್ನು ಫಸ್ಟ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ರೆ ಏನು ಸಿಕ್ತು? 2 + 4 + 7, ಇಟ್ ಇಸ್ 11 + 2, ಇಟ್ ಇಸ್ 13. ಓಕೆನಾ? ಸೊ 13 ಅಂದರೆ ಏನದು? ಯೂನಿಟ್ ಪೊಸಿಷನಲ್ಲಿದೆ. ಅಂದರೆ 13 × 3 ಅಲ್ವಾ? ಸಾರಿ, 13 × 1 ಅಲ್ವಾ? ಸೊ 1 ಈಸ್ ಇನ್ ದ 1 ಅಂದರೆ ಒನ್ಸ್ ಅಂತ ಅರ್ಥ. ಸೊ 13 ಈಸ್ ಇನ್ ದ ಪ್ಲೇಸ್ ಆಫ್ ಒನ್ಸ್. ಆ್ಯಂಡ್ ದೆನ್ ಸೊ 100th ಪೊಸಿಷನಲ್ಲಿ 1 ಇದೆ, 10th ಪೊಸಿಷನಲ್ಲಿ 1,
1000th position ಅಲ್ಲಿ 7. ಸೊ 10th position ಅಲ್ಲಿ 1, 100th position ಅಲ್ಲಿ 1, 1000th position ಅಲ್ಲಿ 7 ಇದೆ. ಸೊ ದ ವ್ಯಾಲ್ಯೂ ಇಸ್ 13.117. ಓಕೆ, ಸೊ ಈಸಿಯಾಗಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀರಿ, ಬೈ ಹ್ಯಾಟ್ ಮಾಡೋದಕ್ಕೆ ಹೋಗಬೇಡಿ. ಹಿಯರ್ ಕಮ್ಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಈಗ 2, 3 ಇಂಟು 100 ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದನ್ನ ನಾನು 2 ways ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಒಂದು ಇದನ್ನ ನಾನು 20 ಇಂಟು 100 ಅಂತ ಬರೀಬೋದಲ್ವಾ. ಸೊ ದಟ್ ಬಿಕಮ್ಸ್ ವಾಟ್, 20 ಇಂಟು 100 ಪ್ಲಸ್ 3 ಇಂಟು ಇಟ್ ಇಸ್ 3 ಇಂಟು 100. ಸೊ 20 ಇಂಟು 100 ಅಂದರೆ ಅದು 2000 ಆಯಿತು. 3 ಇಂಟು 100 ಅಂತಂದರೆ ಅದೇನಾಯಿತು, 300 ಆಯಿತು. ಸೊ ಟೋಟಲ್ ದ ವ್ಯಾಲ್ಯೂ ಇಸ್ 2300. ಇದನ್ನು ನಾನು 2 ways ಬರೀಬೋದು. ಒಂದು ಪ್ಲೇಸ್ ವ್ಯಾಲ್ಯೂ ಏನು ಬರುತ್ತೆ 2ಗೆ, 1000 ಪ್ಲೇಸ್ ಬರುತ್ತೆ. ಸೊ 1000s ಒಂದು ಬರೀಬೋದಲ್ವಾ. 2 1000 1000 ಬರ್ದಿದ್ದೀನಿ ನಾನು 2ನ. 3 ಈಸ್ ಇನ್ ದ ಪ್ಲೇಸ್ ಆಫ್ 100. ಸೊ 1s, 10s, 100, ಇದು 1000. 1000 2 ಬರದೆ 3 ಅನ್ನೋದು 100s ಬರೀಬೋದು. ದಿಸ್ ಇಸ್ ಒನ್ ವೇ, ಇದು ಒನ್ ವೇ ಆಯಿತು. ಇನ್ನೊಂದು ವೇ ಏನಂದರೆ, ಐ ಕ್ಯಾನ್ ಕಾಲ್ ಇಟ್ ಆಸ್ 2300. 100 ಇದು, 200 ಇದು. ಐ ಕ್ಯಾನ್ ರೈಟ್ 2300 ದಿಸ್ ಒನ್. ಅಂದರೆ 100 ಪೊಸಿಷನಲ್ಲಿ ಡೈರೆಕ್ಟ್ 23ನೂ ಬರೀಬೋದು ಅಲ್ವಾ, ಅರ್ಥ ಆಯ್ತಾ. ಸೊ 100th ಪೊಸಿಷನಲ್ಲಿ 23ನೂ ಡೈರೆಕ್ಟ್ ಬರೀಬೋದು. ಯಾವಾಗೆಲ್ಲ 2 ಡಿಜಿಟ್ಸ್ ಬರುತ್ತೆ ಆವಾಗ ಈ 2ನ ಪಕ್ಕದ ನಂಬರಿಗೆ ಶಿಫ್ಟ್ ಮಾಡ್ಬೋದು. 1000ಗೆ ಎರಡು ಸೇಮ್ ಅಲ್ವಾ. 2300 ಅಂದ್ರೂ ಒಂದೇ, 2300 ಅಂದ್ರೂ ಒಂದೇ. ಸೊ ಇದು ನಿಮಗೆ ಇಂಟೀಜರ್ ಇದ್ದಾಗ ನಿಮ್ಗೆ ಇದು ಅರ್ಥ ಆಗುತ್ತೆ ಈಸಿಯಾಗಿ. ಅದೇ ಫ್ರಾಕ್ಷನ್ ಬಂದಾಗಲೂ ಅದೇ ರೀತಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಯೂಶ್ವಲಿ ಪ್ಲೇಸ್ ವ್ಯಾಲ್ಯೂಲಿ ಸಿಂಗಲ್ ನಂಬರೇ ಬರೆಯೋದಲ್ವ, ಎಲ್ಲಾದರೂ 100, 200, 300 ಅಂತ 2 ಡಿಜಿಟ್ 3 ಡಿಜಿಟ್ ಬರೀತೀವ. ನೋ, 2 ಡಿಜಿಟ್ ಬರೆದ್ರೂ ವ್ಯಾಲ್ಯೂ ಸೇಮ್, ಬಟ್ ಅದನ್ನು ನಾವೇನು ಮಾಡ್ತೀವಿ, ಸಿಂಗಲ್ ಡಿಜಿಟ್ ಈ 2ನ ಪಕ್ಕದ ನಂಬರಿಗೆ ಲೆಫ್ಟ್ ಸೈಡ್ಗೆ ಕಳಿಸ್ತೀವಲ್ವಾ. ಅದೇ ರೀತಿ ಫ್ರಾಕ್ಷನಲ್ಲಿ ಕೂಡ 243 ನಂಬರ್ ಕೊಟ್ಟಾಗ ನಿಮಗೆ 243 10th ಪೊಸಿಷನಲ್ಲಿ ಇದೆ ಅಂದರೆ 2, 3, 4/10 ಅಂತ ಅರ್ಥ. ಇದನ್ನು ನಾನು ಸ್ಪ್ಲಿಟ್ ಮಾಡಿ ಬರೀಬೋದು, ಅಲ್ಲೂ ಸ್ಪ್ಲಿಟ್ ಮಾಡಿದ್ವಿ ಅಲ್ವಾ, ಅದೇ ರೀತಿ. ಸೊ ಇದನ್ನು ನಾನು 200/10 ಅಂತ ಬರೀಬೋದು. 3/10, 30/10 ಸಾರಿ, ಆ್ಯಂಡ್ ಪ್ಲಸ್ 4/10. ಸೊ 4 ಈಸ್ ಇನ್ ದ ಪ್ಲೇಸ್ ಆಫ್ 10th. ಇದನ್ನು 0 ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ 1010 ಕ್ಯಾನ್ಸಲ್, ಹಿಯರ್ ಆಲ್ಸೋ 00 ಕ್ಯಾನ್ಸಲ್. ಹಿಯರ್ ಕಮ್ಸ್ 20, ಇದು ಕಂಪ್ಲೀಟ್ ಯೂನಿಟ್ 20 ಪ್ಲಸ್ ಹಿಯರ್ ಕಮ್ಸ್ 3 ಪ್ಲಸ್ ಹಿಯರ್ ಕಮ್ಸ್ 4/10. ಸೊ ಇದು 10th ಪೊಸಿಷನಲ್ಲಿದೆ, ಇದು 1s ಪೊಸಿಷನಲ್ಲಿದೆ, ಆ್ಯಂಡ್ ದಿಸ್ ಇಸ್ ಇನ್ ದ ಪ್ಲೇಸ್ ಆಫ್ 10s. ಓಕೆ, ಇದನ್ನೇನಂತ ಬರೀಬೋದು ನಾನು, ಇದನ್ನು 10s ಪೊಸಿಷನಲ್ಲಿ ಬರೀಬೋದು, ಇದನ್ನು 1s ಪೊಸಿಷನಲ್ಲಿ ಬರೀಬೋದು, ಇದನ್ನು 10th ಪೊಸಿಷನಲ್ಲಿ ಬರೀಬೋದು. ಆ್ಯಂಡ್ ಎಲ್ಲನೂ ಸೇರಿ 243 10th. ಸೊ 10th ಪೊಸಿಷನಲ್ಲಿ ಏನಿದೆ, 243 ಇದೆ, ಎಲ್ಲನೂ ಸೇರಿ 10th ಪೊಸಿಷನಲ್ಲಿ ಬರೀಬೋದು. ಈ ರೀತಿ ಸ್ಪ್ಲಿಟ್ ಮಾಡಿನೂ ಬರೀಬೋದು. ಅರ್ಥ ಆಯ್ತಾ. ಅಂದರೆ ಇನ್ನೂ ಸಿಂಪಲ್ ಆಗಿ ಶಾರ್ಟ್ ಟ್ರಿಕ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ 3 ಡಿಜಿಟ್ ಇದೆ ಅಲ್ವಾ. ಸೊ ಲಾಸ್ಟ್ ಡಿಜಿಟ್ ಏನಿದೆ ರೈಟ್ ಸೈಡಲ್ಲಿ ಅದನ್ನು ಅಲ್ಲೇ ಬರೀಬೇಕು. ಈ 3ನ ಪಕ್ಕದಲ್ಲಿ, ಈ 2ನ ಅದ್ರ ಪಕ್ಕದಲ್ಲಿ. ಓಕೆ, ಸೊ ಫಸ್ಟ್ ಡಿಜಿಟ್ ಕಮ್ಸ್ ಹಿಯರ್, ಸೆಕೆಂಡ್ 3 ಕಮ್ಸ್ ಹಿಯರ್, ಫೋರ್ತ್. ಸೊ ಇಲ್ಲೇನಾದರೂ 8 ಇತ್ತು ಅಂದರೆ 8 ಎಲ್ಲಿಗೆ ಬರ್ತಿತ್ತು, 100 ಪೊಸಿಷನ್ಗೆ ಬರ್ತಿತ್ತು. ಅರ್ಥ ಆಯ್ತಾ. ಸೊ ಲೈಕ್ ದಿಸ್ ಇಟ್ ಗೋಸ್ ಆನ್. ಸೊ ಅದೇ ರೀತಿ 234 100th ಕೇಳಿದ್ದಾರೆ. 234 100th ಅಂತಂದ್ರೆ ಏನು ಬರೀಬೋದು, 234/100. ಸೊ ಆಲ್ 234ನ ಇಲ್ಲೂ ಬರೀಬೋದು. ಇದೇ ಟೇಬಲ್ನ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ. ಸೊ 234 ಎಲ್ಲಾನು ಇಲ್ಲೇ ಬರೀಬೋದು. 234ನ 100th ಪೊಸಿಷನಲ್ಲಿ ಬರೆದ್ರು ಆಗುತ್ತೆ. ಅದ್ರ ಬದಲು ಈ 3ನ ಎಲ್ಲಿ ಬರೀಬೋದು, 10th ಪೊಸಿಷನಲ್ಲಿ 3ನ ಬರೀಬೋದಾ. ಸೊ ಐ ಹ್ಯಾವ್ ಟು ರೈಟ್ ಇಟ್ ಅಗೇನ್. ಐ ವಿಲ್ ರೈಟ್. ಸೊ 1/100 ಇದು, 1/10 ಇದು, 1 ಇದು, ಇದು 10, ಇದು 100 ಪೊಸಿಷನ್. ಸೊ ನಾನು ಇಲ್ಲಿ ನೇಮಿಂಗ್ ವರ್ಡ್ಸಲ್ಲಿ ಬರೀತಿಲ್ಲ, ನಂಬರ್ಸಲ್ಲಿ ಬರೀತಾ ಇದ್ದೀನಿ. ಸೊ ಯು ರೈಟ್ ಇಟ್ ಇನ್ ವರ್ಡ್ಸ್. 234 ಒಂದು ವೇ ಬರೆಯೋದು 100 ಪೊಸಿಷನಲ್ಲಿ. ಇನ್ನೊಂದು ವೇ ಯಾವ ರೀತಿ ಬರೀಬೋದು, 3ನ ಪಕ್ಕದ್ದು 2ನ ನೆಕ್ಸ್ಟ್ ಟೇಬಲಿಗೆ ಶಿಫ್ಟ್ ಮಾಡ್ಬೋದು. ಸೊ 3 ಇನ್ ದ ಪ್ಲೇಸ್ ಆಫ್ 10th, 3 in the place of 10th, 4 in the place of 100, and 2 in the place of 1s. So here it finish. Okay, and second number ಏನಂತ ಬರೀಬೋದು, ಇದು ಒಂದು ವೇ, ಇದು 2 ವೇ. ನಾನು ಇಲ್ಲಿ ಬರ್ತಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ದಿಸ್ ಇಸ್ ವೇ 1, ದಿಸ್ ಇಸ್ ವೇ 2. 105 10s. ಸೊ 10s ಪೊಸಿಷನಲ್ಲಿ
ಟೆನ್ಸ್ ಪೊಸಿಷನ್ ಅಲ್ಲಿ 105 ಕಂಪ್ಲೀಟ್ ಬರೀಬೋದು 105. ಆರ್ ಇನ್ನೊಂದು ವೇ ಏನ್ ಬರೀಬೋದು 5 ಇಲ್ಲೇ ಬರೀಬೋದು. ಹಿಯರ್ 0 ಹಿಯರ್ 1. ಸಿಂಪಲ್ ಅಲ್ವಾ? ಇದನ್ನ ನೀವು ಇದೇ ರೀತಿ ಶಾರ್ಟ್ ಟ್ರಿಕ್ಸ್ ಅಂತಾನೆ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನೀವು ಜಸ್ಟ್ ಇದನ್ನ ಸ್ಪ್ಲಿಟ್ ಮಾಡಿ ಕೂಡ ಬರೀಬೋದು. ಓಕೆನಾ? ಸ್ಪ್ಲಿಟ್ ಮಾಡಿ ಬರೆದ್ರೆ ಏನಾಗುತ್ತೆ ಇದು 100/10 ಪ್ಲಸ್ 0/10 ಬೇಡ 5/10. ಸೊ 0 ಕ್ಯಾನ್ಸಲ್ ಮಾಡಿ 10 ಪ್ಲಸ್ 5/10. ಸೊ 10th ಪೊಸಿಷನ್ 5 ಬರುತ್ತೆ. 10 in the place of tens. Okay. Oh, we did mistake here, no? Tens position on the place miss ಮಾಡಿದೀನಿ. So here comes 5, here comes 0, here comes 1. Yeah. So ಈ ರೀತಿ ಮಿಸ್ಟೇಕ್ ಆದಾಗ ನೀವೇ ಫೈಂಡ್ ಔಟ್ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್ ಅಂಡ್ ಕ್ರಾಸ್ ಚೆಕ್ ಇಟ್ ಒನ್ಸ್. ಓಕೆ. ಎಸ್. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ಟಾಪಿಕ್ ಇನ್ ದ ನೆಕ್ಸ್ಟ್ ಸೆಷನ್. ನಾನು ಎಲ್ಲಾನು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕಂತಂದ್ರೆ ಬಿಕಾಸ್ ಆಫ್ ಲೆಸ್ ಟೈಮ್. ಸೊ ಯು ಆಲ್ಸೋ ಗೋ ವಿತ್ ಮೀ. ಎಸ್, ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋವರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.